ಹಾಯ್ ಎಲ್ರಿಗೂ. ದಸರಾ ಹಾಲಿಡೇಸ್ ಶುರು ಆಗ್ತಿದೆ ಮಕ್ಕಳಿಗೆ. ಇನ್ನೇನು ಹತ್ರದಲ್ಲೇ ರಜೆಗಳು ಶುರು ಆಗುತ್ತೆ. ಸೊ ಎಲ್ಲಾದರೂ ಹೊರಗಡೆ ಹೋಗಬೇಕು ಹತ್ರದಲ್ಲಿ ಅಂತ ಅಂದರೆ ಸೊ ಬೆಸ್ಟ್ ಆಪ್ಷನ್ ಅಂದರೆ ಮೈಸೂರು. ಸೊ ನಾವು ರೀಸೆಂಟ್ಲಿ ಮೈಸೂರಿಗೆ ಹೋದಾಗ ತೆಗೆದಿದ್ದ ವೀಡಿಯೋಸ್. ನಾವು ಟ್ರಾವೆಲ್ ಶುರು ಮಾಡಿದ್ದು ಅರ್ಲಿ ಮಾರ್ನಿಂಗ್ ಒಂದು 7 ನಂಗೆ ಶುರು ಮಾಡಿದ್ವಿ. ಸೊ ಹೋಗ್ತಾ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಫಸ್ಟ್ ಹೋದ್ವಿ. ಮೈಸೂರಿಗೆ ತುಂಬ ಸಲ ಹೋಗ್ತಿದ್ವಿ, ನಂಜನಗೂಡಿಗೆ, ಚಾಮುಂಡಿ ಬೆಟ್ಟಕ್ಕೆ. ಬಟ್ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗಿದ್ದು. ದೇವಸ್ಥಾನದ್ದು ತುಂಬ ಚೆನ್ನಾಗಿತ್ತು. ಒಳಗಡೆ ವಿಡಿಯೋ ಮಾಡೋಂಗಿರಲಿಲ್ಲ ಅಂತ ಯಾವುದೂ ವೀಡಿಯೋಸ್ ಇಲ್ಲಿ ನಾನು ತಗೊಂಡಿಲ್ಲ. ಸೊ ಅದು ಆ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ದೇವಸ್ಥಾನ ಫುಲ್ ಖಾಲಿ ಇತ್ತು ಅಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ನಿಮಿಷಾಂಬ ದೇವಸ್ಥಾನಕ್ಕೆ. ಇಲ್ಲಿ ಎಷ್ಟು ಕ್ರೌಡ್ ಇತ್ತು ಅಂದರೆ, ನಾವು ಹೋಗಿದ್ದು ವೀಕೆಂಡ್ ಬೇರೆ, ತುಂಬ ಕ್ರೌಡ್ ಇತ್ತು. ದರ್ಶನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 1 hour ಆಗಿತ್ತು. ಸೊ ಇಲ್ಲಿ ನಿಮಿಷಾಂಬ ದೇವಸ್ಥಾನದಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟು ನಾವು ಹೋಗಿದ್ದು ಶ್ರೀರಂಗಪಟ್ಟಣಕ್ಕೆ. ಶ್ರೀರಂಗಪಟ್ಟಣಕ್ಕೆ ತುಂಬ ವರ್ಷಗಳ ಹಿಂದೆ ನಾನು ಹೋಗಿದ್ದು. ಇಲ್ಲೂ ತುಂಬ ಕ್ರೌಡ್ ಇತ್ತು. ಸ್ಪೆಷಲ್ ಲೈನ್ ಏನೂ ಇರಲಿಲ್ಲ ಇಲ್ಲಿ. ಅದರಿಂದ ನಾರ್ಮಲ್ ಲೈನೆಲ್ಲ ನಿಂತ್ಕೊಂಡು ಹೋಗಿದ್ದರಿಂದ 1-1.5 ತಾಸಾಯಿತು ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ. ನೆಕ್ಸ್ಟು ಹೊರಟಿದ್ದು ಪಯಣಗೆ. ಇಲ್ಲಿ ಹೇಗಿರುತ್ತೆ ಏನೂ ಐಡಿಯಾ ಇರಲಿಲ್ಲ ನಮಗೆ. ಬಟ್ ತುಂಬ ಚೆನ್ನಾಗಿತ್ತು. ಈ ಗಾಡಿಗಳು ಅಥವಾ ಕಾರ್ಗಳ ಬಗ್ಗೆ ಯಾರಿಗಾದ್ರೂ ತಿಳ್ಕೊಳ್ಬೇಕು ಅಥವಾ ಕ್ರೇಜ್ ಏನಾದರೂ ಇದ್ದರೆ ಅವ್ರಿಗೆ ಬೆಸ್ಟ್ ಪ್ಲೇಸ್. ಒಂದೇ ಕಡೆ ಎಲ್ಲ ಎಷ್ಟು ಸುಮಾರು ಹಳೆ ಗಾಡಿಗಳಿಂದ ಹಿಡಿದು ಇವಾಗಿನ ವೆಹಿಕಲ್ ಬಗ್ಗೆವರೆಗೂ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಜಾಗ. ಇಲ್ಲೂ ಕ್ರೌಡ್ ಇತ್ತು, ಬಟ್ ಎಲ್ಲ ಮೂವಿಂಗಲ್ಲಿ ಇದ್ದಿದ್ದರಿಂದ ಏನು ಅಷ್ಟು ಗೊತ್ತಾಗ್ತಿರಲಿಲ್ಲ. ಹೋಗ್ಬೇಕಂದ್ರೆ ಫುಲ್ ಕಂಫರ್ಟಬಲ್ ಚಪ್ಪಲ್ ಅಥವಾ ಶೂಸ್ ಹಾಕೊಂಡು ಹೋದರೆ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಸಿಕ್ಕಾಪಟ್ಟೆ ನಡೆಯೋದಿರುತ್ತೆ ಇಲ್ಲಿ. ಇದನ್ನೆಲ್ಲ ಮುಗಿಸು ನೆಕ್ಸ್ಟು ಹೊರಟಿದ್ದೆ ಮೈಲಾರಿ ಹೋಟೆಲ್ಗೆ. ಇಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, ತುಂಬ ಫೇಮಸ್ ಮೈಸೂರಲ್ಲಿ ಅಂತ. ಸೊ ನಾವು ಹೋಗಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿತ್ತು ದೋಸೆ ಅಂತೂ. ನೆಕ್ಸ್ಟ್ ಪ್ಯಾಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡು ರೂಮ್ ಚೆಕ್-ಇನ್ ಆಗಿ ಲಗೇಜ್ ಎಲ್ಲ ರೂಮಲ್ಲಿ ಇಟ್ಟು ಪ್ಯಾಲೇಸ್ ಹತ್ರ ಬರೋ ಅಷ್ಟೊತ್ತಿಗೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ನಮಗೆ ಗೊತ್ತಿರಲಿಲ್ಲ ಟೈಮಿಂಗ್ಸ್ ಏನಂತ. ಟೈಮ್ ಕೂಡ ಇತ್ತು. ಅಷ್ಟರೊಳಗಡೆ ಇನ್ನೊಂದು ಏನಾರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ಲೋಕರಂಜನೆಗೆ ಬಂದ್ವಿ. ಇದಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ರಿಗೂ. ತುಂಬ ಒಳ್ಳೆ ಫೀಲ್ ಕೊಡುತ್ತೆ ಎಲ್ರಿಗೂ. ತುಂಬ ಚೆನ್ನಾಗಿದೆ. ಸೊ ಮಸ್ಟ್ ವಿಸಿಟ್ ಮೈಸೂರಿಗೆ ಹೋದರೆ ಅಂತ ನನಗನ್ಸಿದ್ದು ಈ ಜಾಗ ನೋಡಿದ್ಮೇಲೆ. ಸೊ ನೆಕ್ಸ್ಟು ಡೇ ನಾವು ಶುರು ಮಾಡಿದ್ದು ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ. ಸೊ ಇಲ್ಲಿ ತುಂಬ ಮಳೆ ಇತ್ತು ಬೆಟ್ಟ ಹತ್ತದ ಆ್ಯಂಡ್ ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಎಲ್ಲ ಲೈನು ಕ್ರೌಡಲ್ಲೇ ಇತ್ತು. ಸೊ ಹೆಂಗೋ ದರ್ಶನ ಮುಗಿಸ್ಕೊಂಡು 1-1.5 ಗಂಟೆ ಆಯಿತು. ಸೊ ಅದಾದಮೇಲೆ ಪ್ಯಾಲೇಸ್ ಪ್ರೀವಿಯಸ್ ಡೇ ಹೋಗಿರಲಿಲ್ಲ. ಸೊ ಮಕ್ಳಿಗೆ ನೋಡಬೇಕು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಪ್ಯಾಲೇಸ್ಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಕ್ವಿಕ್ಕಾಗೆಲ್ಲ ನೋಡ್ಕೊಂಡು ಬಂದ್ವಿ. ನಾವು ಸಣ್ಣ ವಯಸ್ಸಲ್ಲಿ ಹೋದಾಗ ಪ್ಯಾಲೇಸ್ ತುಂಬ ದೊಡ್ಡದಾಗಿದೆ ಅಂತ ಅನಿಸ್ತಿತ್ತು. ಈ ಸಲ ಹೋದಾಗ ಎಷ್ಟು ಬೇಗ ಮುಗೀತು ಅಂತಂದರೆ, ಆ್ಯಂಡ್ ಕ್ರೌಡ್ ಕೂಡ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು.
ನಾವು ನಡ್ಕೊಂಡೇ ಹೋಗೋದು ಬೇಡ, ಅವರೇ ತಳ್ಕೊಂಡು ಹೋಗ್ಬಿಡ್ತಿದ್ರು, ಅಷ್ಟು ಕ್ರೌಡ್. ತುಂಬ ಜಾಗಗಳಲ್ಲಿ ಅಲೋ ಮಾಡ್ತಿರ್ಲಿಲ್ಲ. ಸಣ್ಣ ವಯಸ್ಸಲ್ಲಿ ನೋಡಿದಾಗ ತುಂಬ ದೊಡ್ಡದಾಗಿದೆ ಪ್ಯಾಲೇಸ್ ಅಂತ ಅನಿಸಿತ್ತು. ಈ ಸಾರಿ ಹೋದಾಗಂತೂ ಒಂದು ಅರ್ಧ ಗಂಟೆಯಲ್ಲೇ ಹೋಗಿ ಬಂದ್ಬಿಟ್ವಿ, ಅಷ್ಟು ಕ್ರೌಡಲ್ಲಿ ಅನ್ನೋ ಥರ ಫೀಲ್ ಆಯಿತು ನನಗೆ. ಈ ಮೈಸೂರು ಸಿಲ್ಕ್ ಸ್ಟೋರ್ ಇವಾಗಿನ ರೀಲ್ಸ್ಗಳೆಲ್ಲ ನೋಡಿದಾಗ ಇಷ್ಟು ಜನ ಇರ್ತಾರೆ. ನಾವು ಹೋದಾಗ ತುಂಬ ಖಾಲಿ ಇತ್ತು. ಕ್ವಿಕ್ಕಾಗಿ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಹೊರಟ್ವಿ. ತುಂಬ ಮಳೆ ಇದ್ದಿದ್ದರಿಂದ ನಮಗೂ ಕೂಡ ಸ್ವಲ್ಪ ಟಯರ್ಡ್ ಆಯಿತು ಆ ರಶಲ್ಲಿ. ದೇವಸ್ಥಾನಕ್ಕೆ ಈ ಪ್ಯಾಲೇಸ್ಗೆಲ್ಲ ಹೋಗಿ ಬಂದು ಸರಿ ಮನೆಗೆ ಹೊರಡೋಣ ಅಂತ ಅಂದ್ಕೊಂಡು ಆನ್ ದಿ ವೇ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂಜಾರಿ ಫಿಶ್ ಲ್ಯಾಂಡಿಗೆ ಬಂದಿದ್ವಿ. ಇಲ್ಲಿಗೆ ಹೋಗ್ಬೇಕಂತ ತುಂಬ ದಿನದಿಂದನೇ ಅಂದ್ಕೊಂಡ್ವಿ, ಬಟ್ ಹಂಗಿದು ಎಲ್ಲ ಒಟ್ಟಿಗೆ ಹಾಕತ್ತೆ ಅಂದ್ಬಿಟ್ಟು ಆನ್ ದಿ ವೇ ಬರಬೇಕಾದ್ರೆ ಪ್ಲ್ಯಾನ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಇದಾಗಿತ್ತು ನಮ್ಮ ಮೈಸೂರು ಟ್ರಿಪ್ ವ್ಲಾಗ್. ಯಾರು ಮೈಸೂರಿಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಈ ದಸರಾಗೆ ಈ ಪ್ಲೇಸಸ್ನ ಇನ್ಕ್ಲೂಡ್ ಮಾಡ್ಕೋಬೋದು. ಇನ್ನೂ ಸಾಕಷ್ಟು ಜಾಗಗಳಿದೆ. ಸೊ ನಮ್ಮಿಂದ ವಿಸಿಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡು, ಮತ್ತು ತುಂಬ ಮಳೆ ಬರ್ತಿತ್ತು, ಮಕ್ಕಳನ್ನ ಇಟ್ಕೊಂಡು ಆಗಲಿಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್.